ಇವತ್ತು ನರೇಂದ್ರ ಮೋದಿ ಅವರು ಮಿಂಚಿನ ಸಂಚಾರವನ್ನು ಬೆಂಗಳೂರಿನಲ್ಲಿ ಮಾಡಿದ್ರು. ಈ ವೇಳೆ ಹಲವು ಸ್ವಾರಸ್ಯಕರ ಘಟನೆಗಳಿಗೆ ಕೂಡ ಈ ಭೇಟಿ ಸಾಕ್ಷಿಯಾಯಿತು. ಮೆಟ್ರೋ ಪ್ರಯಾಣದ ವೇಳೆ ಸಿಎಂ ಪಿಎಂ ಫುಲ್ ನಗಾಡ್ತಾ ಮಾತಾಡ್ತಾ ಇದ್ರು. ಇದು ಬಹಳ ಗಮನ ಸೆಳೀತು. ಮೆಟ್ರೋ ಪ್ರಯಾಣದ ವೇಳೆ ನಡೀತು ಫ್ರೀ ಬಸ್ ಕುರಿತಾಗಿ ಚರ್ಚೆ. ನಿಮಗೆ ಮೆಟ್ರೋ ಪ್ರಯಾಣ ಇಷ್ಟನಾ ಅಥವಾ ಬಸ್ ಪ್ರಯಾಣ ಇಷ್ಟನಾ ಅಂತ ಅಲ್ಲಿದ್ದಂತಹ ಮಹಿಳೆಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶ್ನೆ ಕೇಳಿದರು. ಈ ವೇಳೆ ನಮಗೆ ಮೆಟ್ರೋ ಪ್ರಯಾಣನೇ ಇಷ್ಟ ಅಂತ ಮಹಿಳೆಯರು ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಮತ್ತು ಡಿಸಿಎಂ ಕಡೆಗೆ ತಿರುಗಿ ನೋಡಿ ಮೋದಿ ಅವರು ಮುಂದುವರೆದು ಮಾತನಾಡ್ತಾರೆ. ಏನು ಹೇಳಿದ್ರು ಅಂದರೆ, ನೋಡಿ ಸಿದ್ದರಾಮಯ್ಯ, ನೀವು ಫ್ರೀ ಬಸ್ ಕೊಟ್ಟರು ಬಸ್ ಇಷ್ಟಪಡಲ್ಲ, ಮೆಟ್ರೋವನ್ನೇ ಮಹಿಳೆಯರು ಇಷ್ಟಪಡ್ತಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಈ ವೇಳೆ ಒಂದು ಲೈಟ್ ಮೂಮೆಂಟ್ಗೆ ಸಾಕ್ಷಿ ಆಯಿತು ಈ ಘಟನೆ. ಅಂದರೆ ಒಂದು ಹಾಸ್ಯ ಚಟಾಕಿ ಕೂಡ ಇದೇ ವೇಳೆ ಏರ್ಪಟ್ಟಿತು. ಹೀಗಾಗಿ ಸಿಎಂ ಮತ್ತು PM ವಿಪರೀತ ಮುಗುಳ್ನಗೆಗೆ ಮಾತ್ರ ಅಲ್ಲ, ಮನಸ್ಸು ಬಿಚ್ಚಿ ನಗಾಡಿದ್ರು ಎಲ್ಲರೂ ಕೂಡ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಗಮನಿಸ್ತಾ ಇದ್ದೀರಾ ಅದನ್ನು. ನರೇಂದ್ರ ಮೋದಿಯವರ ಹ್ಯೂಮರ್ ಬಗ್ಗೆ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಅವ್ರು ಎಂಥ ಸಂಕಷ್ಟದ ಪರಿಸ್ಥಿತಿ ಅಥವಾ ವಿಪರೀತ ಸೀರಿಯಸ್ ಪರಿಸ್ಥಿತಿಯಲ್ಲೂ ಕೂಡ ಅಲ್ಲಿದ್ದವ್ರನ್ನ ನಗಿಸ್ತಾರೆ ಅಂತೆಲ್ಲ ಕೇಳ್ತಾ ಇದ್ವಿ ನಾವು. ಈಗ ಅಂಥದ್ದೇ ಒಂದು ಚಿತ್ರಣವನ್ನು ನಮ್ಮ ರಾಜ್ಯದ ಭೇಟಿ ಸಂದರ್ಭದಲ್ಲಿ ಕೂಡ ನೋಡಿದ್ವಿ. ಆಮೇಲೆ ಯಾವ ಟೈಮಲ್ಲಿ ಹಿಂಗೆ ನಗಾಡಿರೋದು ಎಲ್ಲ ನಾಯಕರು ಸೇರಿಕೊಂಡು, ಕಾಂಗ್ರೆಸ್ನವರು ಅದರಲ್ಲೂ ರಾಹುಲ್ ಗಾಂಧಿ ನೋಡಿದ್ರೆ ಮೊನ್ನೆ ಕರ್ನಾಟಕಕ್ಕೆ ಬಂದು ಭಾಷಣ ಮಾಡಿ ಹೋದರು. ಕೇಂದ್ರದವರು ಮತಗಳನ್ನು ಕದೀತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಅದು ಮಾಡಿ ಒಂದಿನ ಆಗಲಿಲ್ಲ, ಎಲ್ಲ ಕೂತ್ಕೊಂಡು ಕಾಂಗ್ರೆಸ್ಸು BJP ಅವರೆಲ್ಲ ಒಟ್ಟೊಟ್ಟಿಗೆ ನಗಾಡ್ತಿದ್ದಾರೆ ಅಂದಾಗ ಜನ ನೋಡ್ತಾ ಇರ್ತಾರಲ್ಲ, ಅವರು ಅರ್ಥ ಮಾಡ್ಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಮೋದಿ ಅವರ ಹ್ಯೂಮರ್ ಟೈಮಿಂಗ್ ಬಗ್ಗೆ ನಾವು ಹಿಂದೆ ಎಲ್ಲ ಕೇಳಿದ್ವಿ, ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಈ ಘಟನೆ ಆಯ್ತಾ? ನಮ್ದ ಖಂಡಿತವಾಗಿಯೂ ಕೂಡ ಹಲವು ಸಂದರ್ಭಗಳಲ್ಲಿ ಮೋದಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹಾಸ್ಯ ಮಾಡ್ತಾರೆ ಅಂತ ತುಂಬಾ ಜನ ನಾಯಕರು ಹೇಳ್ಕೊಳ್ತಾರೆ. ಆ ತರದೊಂದು ಸಂದರ್ಭ ಇವತ್ತು ಕರ್ನಾಟಕದ ನಾಯಕರ ಮುಂದೆನೂ ಕೂಡ ಆಯ್ತು. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಪ್ರಯಾಣ ವೇಳೆಯಲ್ಲಿ ಮೋದಿ ಅವ್ರ ಜೊತೆ ಸಿಎಂ ಇದ್ರು, DCM ಇದ್ರು, ಬಿಜೆಪಿ ನಾಯಕರು, ಕೇಂದ್ರ ಸಚಿವರು ಇದ್ರು. ಹಾಗೇನೆ ಒಂದಷ್ಟು ಜನ ನಿರ್ದಿಷ್ಟ ವ್ಯಕ್ತಿಗಳಿಗೆ ಪ್ರಯಾಣ ಮಾಡೋದಕ್ಕೂ ಕೂಡ ಅವಕಾಶ ಕೊಡಲಾಗಿತ್ತು. ಮಹಿಳೆಯರು, ಶಾಲಾ ಮಕ್ಕಳು, ಆ ತರದವ್ರಿಗೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅಲ್ಲೇ ಇದ್ರು. ಅವ್ರಿಗೆ ಮೆಟ್ರೋ ಪ್ರಯಾಣ ಸಂದರ್ಭದಲ್ಲೇ ಮೋದಿ ಅವರು ಯಾವ ಪ್ರಯಾಣ ಇಷ್ಟಪಡ್ತೀರಮ್ಮ ನೀವು, ಮೆಟ್ರೋದಲ್ಲಿ ಹೋಗಕ್ಕೆ ಇಷ್ಟಪಡ್ತೀರೋ ಅಥವಾ ಬಸ್ಸಲ್ಲಿ ಹೋಗಕ್ಕೆ ಇಷ್ಟಪಡ್ತೀರೋ ಅಂತ ಸಹಜವಾಗಿ ಕೇಳಿದ್ದಾರೆ. ಅದಕ್ಕೆ ಆ ಮಹಿಳೆಯರು ಮೆಟ್ರೋ ಪ್ರಯಾಣ ಇಷ್ಟ, ಮೆಟ್ರೋದಲ್ಲಿ ಹೋಗೋದು ಒಂದು ಒಳ್ಳೆಯ ಅನುಭವ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಮೋದಿ ಅವರು ಇದನ್ನ ಸಿಎಂ ಮತ್ತೆ DCM ಅವರ ಮುಂದೆ ಪ್ರಸ್ತಾಪ ಮಾಡಿ, ಈ ತರ ಮಹಿಳೆಯರು ಅಂತ ಹೇಳ್ತಾ ಇದ್ರು ಮೆಟ್ರೋ ಪ್ರಯಾಣನೇ ಉತ್ತಮ ಅಂತ, ನೀವು ಫ್ರೀ ಬಸ್ ಕೊಟ್ಟಿದ್ದೀರಾ, ಫ್ರೀ ಬಸ್ ಕೊಟ್ಟರು ಕೂಡ ಮಹಿಳೆಯರಿಗೆ ಅದು ಇಷ್ಟ ಆಗಿಲ್ಲ, ಮೆಟ್ರೋದಲ್ಲಿ ಹೋಗಕ್ಕೆ ಇಷ್ಟಪಡ್ತಾರೆ, ಮೆಟ್ರೋ ಮಹತ್ವ, ಶಕ್ತಿ ಆ ತರದ್ದು ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಆ ಸಂದರ್ಭಕ್ಕೆ ಮೋದಿ ಅವರ ಮಾತನ್ನ ಕೇಳಿ ಸಿಎಂ DCM ಅಲ್ಲಿದ್ದವರು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಜೋರಾಗಿ ನಗಾಡಿದ್ರು. ಮೋದಿ ಅವರು ಹಾಸ್ಯ ಭರಿತವಾಗಿಯೇ ಒಂದ್ ರೀತಿಯಲ್ಲಿ ಫ್ರೀ ಬಸ್ ಕೊಟ್ಟರು ಕೂಡ ಮಹಿಳೆಯರಿಗೆ ಅದು ಉಪಯೋಗ ಆಗ್ತಿಲ್ಲ ಅನ್ನೋ ಅರ್ಥದಲ್ಲಿ ಟಾಂಗ್ ಕೊಟ್ರು. ಆದ್ರೆ ಹಾಸ್ಯಮಯವಾಗಿತ್ತು. ಮೋದಿ ಅವರ ಆ ಸಂದರ್ಭದ ಹಾಸ್ಯ ಒಂದ್ ರೀತಿಯಲ್ಲಿ ಅಲ್ಲಿದ್ದವರೆಲ್ಲರಿಗೂ ಕೂಡ ಒಂದ್ ರೀತಿಯಲ್ಲಿ ನಗುವಂತೆ ಭಾಸದಿಂದ ನಗೋಕ್ಕೆ ಕಾರಣ ಆಯ್ತು. ಒಟ್ಟಾರೆಯಾಗಿ ಆ ಒಂದು ಸಂದರ್ಭ ಎಲ್ಲರನ್ನೂ ಕೂಡ ನಗೆಗಡಲಲ್ಲಿ ತೇಲ್ಸಿತ್ತು. ಆದ್ರೆ ಒಂದ್ ರೀತಿಯಲ್ಲಿ ಮೋದಿ ಅವರು ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ. ಉಚಿತವಾಗಿ ಕೊಡುವಂತದ್ದು ಯಾವುದು ಕೂಡ ಜನಗಳಿಗೆ ಇಷ್ಟ ಆಗಲ್ಲ, ತುಂಬಾ ಜನಗಳಿಗೆ ಅನ್ನುವಂತ ಸಂದೇಶ ಕೂಡ ಅದರಲ್ಲಿದೆ. ಒಟ್ಟಾರೆಯಾಗಿ ಮೋದಿ ಅವರ ಹಾಸ್ಯದ ಪ್ರವೃತ್ತಿಗೆ ಇದೊಂದು ಸಂದರ್ಭ ಸಾಕ್ಷಿ ಅಂತ. ಧನ್ಯವಾದ ಮಸೂದ್. ಫ್ರೀಯಾಗಿ ಕೊಟ್ಟರೆ ಇಷ್ಟ ಆಗಲ್ಲ ಅಂತ ಹೇಳೋ BJPನೇ ಮಹಾರಾಷ್ಟ್ರದಲ್ಲಿ ಏನು ಮಾಡ್ತು ಅಂತ ಒಂದ್ಸಲ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು.